ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಜಮಾ ಆಗ್ತಾ ಇದೆ, ಆಗಿದೆನೂ ಕೂಡ. ಈಗಾಗಲೇ ಎಲ್ಲರ ಖಾತೆಗೆ ಹಣ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಜಮಾ ಆಗ್ತಾ ಇದೆ. ಸೊ ನಿನ್ನೆನೆ ನನಗೆ ಸಾಕಷ್ಟು ಕಮೆಂಟ್ಗಳು ಬಂದಿರುವಂತದ್ದು. ಸೊ ಬೇಕಾದ್ರೆ ನೀವೇ ಲೈವ್ ಪ್ರೂಫ್ ಆಗಿ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಅದನ್ನ ಈಗ ಕಮೆಂಟ್ಗಳನ್ನ ನಿಮ್ಮ ಮುಂದೆ ಇಟ್ಕೊಂಡು ಲೈವ್ ಪ್ರೂಫ್ ಆಗಿ ಯಾವ್ಯಾರಿಗೆ ಜಮಾ ಎಷ್ಟೆಷ್ಟು ಕಂತುಗಳು ಜಮಾ ಆಗಿದಾವ ಅನ್ನೋದನ್ನ ಲೈವ್ ಪ್ರೂಫ್ ಆಗಿ ನಿಮ್ಮ ಮುಂದೆ ಇಡ್ತಾ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಲೈವ್ ಪ್ರೂಫ್ ಆಗಿ ಯಾವ ಜಿಲ್ಲೆಗಳಿಗೆ ಹಣ ಹೋಗ್ತಾ ಇದೆ, ಯಾರಿಗೆ ಜಮಾ ಆಗಿದೆ, ಇನ್ನು ನಿಮಗೆ ಯಾವಾಗ ಬರುತ್ತೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಬಹುದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಜನರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೆ. ಇನ್ನು ಒಂದು 60% ಇಂದ 70% ಜನರೇನಿದಾರಲ್ಲ ಅವ್ರಿಗೆ ಯಾರಿಗೂ ಕೂಡ ಹಣ ಹೋಗಿಲ್ಲ ಇನ್ನುವರೆಗೂ ಕೂಡ. ಈಗ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಮುಕ್ತಾಯವಾಗಲಿಕ್ಕೆ ಬಂದಿದೆ. ಅಂದ್ರೆ ಆ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡುವವರನ್ನ ತೆಗೆದಾಕ್ತಾ ಇರುವಂತದ್ದು. ಸೊ ಈ ಕಡೆಗೆ ಆಹಾರ ಇಲಾಖೆ ರೇಷನ್ಸ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇರುವಂತದ್ದು. ಸೊ ಅವುಗಳನ್ನ ರದ್ದು ಮಾಡಿ, ಆ ಒಂದು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿದ ತಕ್ಷಣ ಯಾರು 100% ಒರಿಜಿನಲ್ ಫಲಾನುಭವಿಗಳಿದ್ದಾರೆ, ಸೊ ಅವರಿಗೆ ಮಾತ್ರ ಹಣ ಹಾಕ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಕೂಡ ಇದ್ರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದ್ರೆ ಹಿಂದೆ ಬರುತ್ತೆ ಅಂತ ಹೇಳಲ್ಲ, 100% ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತದ್ದು. ಆದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಇನ್ನು ಮೇಲಿಂದ ಬರ್ಲಿಕ್ಕೆ ಸ್ಟಾರ್ಟ್, ಎಲ್ಲರ ಖಾತೆಗೆ ಹಂತವಾಗಿ ಸ್ವಲ್ಪ ಫಲಾನುಭವಿಗಳಿಗೆ ಜಮಾ ಆಗ್ತಾ ಬರುತ್ತೆ ಅಂತ ಮಾಹಿತಿಯನ್ನ ತಿಳಿಸಿರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಯಾರ್ಯಾರು ಏನಂತ ಕಮೆಂಟ್ ಮಾಡಿದ್ದಾರೆ, ಸೊ ಇಲ್ಲಿ ಜಮಾ ಆಗಿದೆನಾ ಇಲ್ವಾ ಅನ್ನೋದನ್ನ ನೋಡಿ. ಈಗ ಮೊದಲನೇ ಕಮೆಂಟ್ ನೋಡಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತೇನೆ ನಾನು. ನಮಗೆ ಜಮಾ ಆಗಿದೆ ಸರ್, 4,000 ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ತಾ ಇರುವಂತದ್ದು. ಸೊ ಅದಕ್ಕೆ ಸಾಕಷ್ಟು ಜನ ಲೈಕ್ ಕೂಡ ಕೊಟ್ಟಿದ್ದಾರೆ, ನಾನು ಕೂಡ ಲೈಕ್ ಕೊಟ್ಟಿದ್ದೀನಿ. ಸೊ ಅದಾದ್ಮೇಲೆ ನೋಡಿ, ವಾಟ್ ಅಬೌಟ್ ಬೆಂಗಳೂರು ರೂರಲ್ ಅಂತ ಕೊಟ್ಟಿದ್ದಾರೆ ಬಿಡಿ. ಈಗ ನೋಡಿ, ನಮಗೂ ಕೂಡ ಜಮಾ ಆಗಿದೆ ಸರ್ 4,000 ಅಂತ ಇಲ್ಲಿ ಕಮೆಂಟ್ ಕಾಣಿಸ್ತಾ ಇದೆ ನೋಡಿ. ಇದನ್ನು ಕೂಡ ಕಮೆಂಟ್ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಆಗಸ್ಟ್ 1. ಹಾಗಾದ್ರೆ ಇಂದು ಕೂಡ ಜಮಾ ಆಗತ್ತೆ, ನಾಳೆನೂ ಕೂಡ ಜಮಾ ಆಗತ್ತೆ. ಸಾಕಷ್ಟು ಫಲಾನುಭವಿಗಳಿಗೆ ಹಂತವಾಗಿ ಜಮಾ ಮಾಡ್ತಾರೆ ಅಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿಯನ್ನು ತಿಳಿಸಿರುವಂತದ್ದು. ಸೊ ಅದಾದ್ಮೇಲೆ ಇನ್ನೊಂದು ಕಮೆಂಟ್ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಗುಡ್ ಇನ್ಫಾರ್ಮೇಶನ್ ಸರ್, 4,000 ಜಮಾ ಆಗಿದೆ. ಈ ರೀತಿನೂ ಕೂಡ ಕಮೆಂಟ್ ಬರ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನ ಸುಳ್ಳು ಮಾಹಿತಿ ಅಂತ ಅನ್ಕೋತಾರೆ. ಸೊ ಇಲ್ಲಿ ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಕಮೆಂಟ್ ಇಲ್ಲಿ ನಮ್ ಕಡೆ ಮಾಡಿಸೋದಿದ್ರೆ ಇಷ್ಟೆಲ್ಲ ಕಮೆಂಟ್ ಗಳನ್ನ ಮಾಡಿಸ್ಲಿಕ್ಕೆ ಬರಲ್ಲ ನಮ್ಗೆ. ಇಲ್ಲಿಂದ ಮಾಡಿಸೋದು ಕಮೆಂಟು, ಅವ್ರು ಏನ್ ಹೇಳಿರ್ತಾರೆ ಇನ್ಫಾರ್ಮೇಶನ್ ಅದನ್ನೇ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಈಗ ಬಿಡ್ತೇವೆ ಅಂತ ಹೇಳಿದ್ರೆ ನಾವು ಬಿಡ್ತಾರೆ ಅಂತಾನೆ ಹೇಳ್ಬೇಕಾಗತ್ತೆ, ಅಥವಾ ಬಿಡ್ತೇವೆ ಅಂತ ಹೇಳಿ ಅವ್ರ ಬಗ್ಗೆನೂ ಏನೋ ಕೆಟ್ಟದಾಗಿ ಹೇಳಕ್ ಬರಲ್ಲ. ಸೊ ನಮ್ಮ ಮೇಲೆ ಆಕ್ಷನ್ ತಗೋತಾರೆ. ಈಗ ನಿಮ್ಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮೇಲೆ ಆಕ್ಷನ್ ತಗೋಬಹುದು ಅವರು. ಹಾಗೆ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡ್ಲಿಕ್ಕೆ ಬರಲ್ಲ. ನಮ್ಗೆ ಇನ್ಫಾರ್ಮೇಶನ್ ಕೊಡೋದಷ್ಟೇ ನಮ್ ಕೆಲಸ ಆಗಿರುತ್ತೆ ಕಣ್ರಿ. ಸೊ ನೀವು ತಪ್ಪು ತಿಳ್ಕೊಳ್ಳಿ, ನಿಜ ತಿಳ್ಕೊಳ್ಳಿ, ನೀವ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಏನ್ ಇನ್ಫಾರ್ಮೇಶನ್ ಇರತ್ತೋ ಅದನ್ನೇ ನಾವು ನಿಮ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಓಕೆನಾ? ಸೊ ಅದನ್ನ ನಮ್ಗೆ ತಿಳಿಸ್ಕೊಡುವಂತಹ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಾಕಷ್ಟು ಫಲಾನುಭವಿಗಳು ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇರುವಂತದ್ದು ನೋಡಿ. ಇಲ್ಲಿ ಸರ್, ಇವತ್ತು ಗೃಹಲಕ್ಷ್ಮಿ ಯೋಜನೆ 4,000 ಬಂತು, ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು ಲೈವ್ ಪ್ರೂಫ್ ಆಗಿ. ಸೊ ಇದಾದ್ಮೇಲೆ ಇನ್ನೂ ಕೂಡ ಕಮೆಂಟ್ಸ್ ಗಳಿದಾವೆ. ಸರ್, ನಮಗೆ 2,000 ರೂಪಾಯಿ ಜಮಾ ಆಗಿದೆ, ಆದ್ರೆ 4,000 ಆಗಿಲ್ಲ, ಏನ್ ಮಾಡ್ಬೇಕು ಹೇಳಿ ಅಂತ ಕೊಟ್ಟಿರುವಂತದ್ದು. ಈಗ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಅನ್ಕೋಬಹುದು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಶತ್ರುವಿನ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗಳು, ಸಾಕಷ್ಟು ಹಲವಾರು ಸಮಸ್ಯೆಗಳಿರ್ತವೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರೂಜಿ ಅವರು, ವೇದಾಂತ್ ಶರ್ಮಾ ಇವರ ಹೆಸರು. ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ಅಥವಾ 10ನೇ ಕಂತಿನ ಹಣ ಜಮಾ ಆಗಿರ್ಬೋದು ಇವರಿಗೆ, 12ನೇ ಕಂತಿನ ಹಣ ಬರ್ಲಿಕ್ಕಿಲ್ಲ, ಅಥವಾ 11ನೇ ಕಂತಿನ ಹಣ ಬಂದಿರ್ಲಿಕ್ಕಿಲ್ಲ. ಆದ್ರೆ ಇವ್ರಿಗೂ ಒಂದು ಪ್ರಾಬ್ಲಮ್ ಉಂಟಾಗಿದೆ. ಅಂದ್ರೆ ಒಂದೇ ಕಂತು ಬಂದಿರೋದು, ಇನ್ನೊಂದು ಕಂತು ಯಾವಾಗ ಬರುತ್ತೆ ಅದ್ರ ಬಗ್ಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಕೊಡಿ ಅಂತ ಕೇಳಿರುವಂತದ್ದು, ಏನ್ ಮಾಡ್ಬೇಕು ಅಂತ ಕೇಳಿರುವಂತದ್ದು. ಸೊ ಅದ್ರ ಬಗ್ಗೆ ಅವರಿಗೆ ಕಮೆಂಟ್ ನಲ್ಲಿ ನಾನು ಪರ್ಸನಲ್ ಮೆಸೇಜ್ ಮಾಡಿ ತಿಳಿಸ್ತೀನಿ.
ಇದಾದ್ಮೇಲೆ ಸಾಕಷ್ಟು ಈಗಾಗಲೇ ನೋಡಿದ್ರೆ ನೀವು ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದರೆ ಮತ್ತೆ ಯತ್ನಾಳ್ ಸರ್ ಅವರು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಮಾ ಮಾಡ್ತೇವೆ ಅಂತ ಹೇಳ್ತಾ ಇದ್ರೆ ಇನ್ನೂ ಕೂಡ ಜಮಾ ಮಾಡಿಲ್ಲ, ಎಲ್ಲಿದೆ ಗೃಹಲಕ್ಷ್ಮಿ ಅಂತ ಕೇಳಿರುವಂತದ್ದು. ಸೊ ಈಗ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಮಹಿಳೆಯರ ಆಕ್ರೋಶ ಈಗ ಕಡಿಮೆ ಆಗಿದೆ ಅಂತ ಅನ್ಬೋದು. ಯಾಕಂದ್ರೆ ಹಂತ ಹಂತವಾಗಿ ಜಮಾ ಆಗುವಂತಹ ಕಾರಣಕ್ಕಾಗಿ ಮಹಿಳೆಯರ ಆಕ್ರೋಶ ಕಡಿಮೆ ಆಗ್ತಾ ಇದೆ. ಈಗ ಒಂದ್ ಸ್ವಲ್ಪ ಜಮಾ ಮಾಡಿದ್ರೆ ಮಾತ್ರ ಮಹಿಳೆಯರು ಬಿಡ್ತಾರೆ, ಇಲ್ಲ ಅಂದ್ರೆ ಮತ್ತೆ ಸ್ಟಾರ್ಟು ಅದೇ ಆಕ್ರೋಶ, ಮತ್ತೆ ಅದೇ ಏನು ಒಂದು ಸ್ವಲ್ಪ ಸಂಘಟನೆಗಳನ್ನ ಕೂಡಿಸ್ಕೊಂಡು ಮತ್ತೆ ಏನ್ ಘೋಷಣೆ ಕೂಗೋದೆ ಇದೇ ಆಗೋದು, ಮತ್ತೇನಿಲ್ಲ. ಗೃಹಲಕ್ಷ್ಮಿ ಯೋಜನೆ ಬರ್ಬೇಕಷ್ಟೇ ನಮ್ಗೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಮಹಿಳೆಯರು. ಬಂದ್ರೆ ಆದಷ್ಟು ಒಳ್ಳೇದೇನೆ, ಎಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಳ್ಳೇದಾಗತ್ತೆ. ಯಾಕಂದ್ರೆ 2,000 ರೂಪಾಯಿ ಅಂದ್ರೆ ಅವ್ರಿಗೆ ಎಲ್ಲೋ ಖರ್ಚು ಆಗ್ಲಿಕ್ಕೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. 2,000 ರೂಪಾಯಿ ಬಹಳ ಒಂದು ವಿಚಾರ ಮಾಡಿ ಖರ್ಚು ಮಾಡ್ತಾರೆ ಹೆಣ್ಮಕ್ಳು, ಮನೆಯಲ್ಲಿರುವ ಹೆಣ್ಮಕ್ಳು ಎಲ್ಲರೂ ಕೂಡ ನಾವು ಅನ್ಕೋಬಹುದು. ಸಾಕಷ್ಟು ಮಹಿಳೆಯರು ಆ ಒಂದು 2,000 ರೂಪಾಯಿ ಬಂದ್ರೆ ಸಾಕು ಅದನ್ನ ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅಂತ ಒಂದು ನಿರ್ಧರಿಸಿಟ್ಕೊಂಡಿರ್ತಾರೆ. ಮತ್ತೆ ಅವ್ರಿಗೆ ಇದಕ್ಕೆ ಬೇಕಂತ ಯೂಸ್ ಮಾಡ್ಲಿಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡ ಮೇಲೆನೆ ನಮಗೆ ಕೊಡ್ತಾರಂತ ಹೇಳಿನೇ ಓಟ್ ಹಾಕಿರುವಂತದ್ದು. ಸೊ ಅವ್ರಿಗೆ ಹಣ ಹಾಕಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಉಂಟಾಗೋದೇನೆ, ಅವ್ರು ಬಿಡಲ್ಲ ಅಂತ ಒಂದು ಮಾಹಿತಿಯನ್ನ ನ್ಯೂಸ್ ಚಾನಲ್ ಕೂಡ ಹರಡ್ತಾ ಇರುವಂತದ್ದು ವೀಕ್ಷಕರೇ. ಸೊ ಅದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇಲಿಂದ ಏನ್ ಇನ್ಫಾರ್ಮೇಶನ್ ಬರುತ್ತೋ ಸೊ ಅದನ್ನ ನಾವು ನಿಮಗೆ ಕೊಡ್ತಾ ಇರುವಂತದ್ದು. ಬೇಕಾದ್ರೆ ನ್ಯೂಸ್ ಚಾನಲ್ ಕೂಡ ನೀವು ನೋಡ್ಕೋಬಹುದು, ಸಾಕಷ್ಟು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತಹ ನ್ಯೂಸ್ 18 TV 9 ಸೊ ಎಲ್ಲ ನ್ಯೂಸ್ಗಳಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರ್ತಾರೆ. ಸೊ ಏನ್ ಮಾಹಿತಿ ತಿಳಿಸ್ತಾ ಇರ್ತಾರೆ ಅದನ್ನೇ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ, ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತಂತ ಅನ್ಕೋತೇನೆ. ಸೊ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುವಂತದ್ದು ನಿಜ ವೀಕ್ಷಕರೇ, ನಿಜ ಜಮಾ ಆಗ್ತಾ ಇದೆ. ಆದ್ರೆ ಎಲ್ಲರ ಖಾತೆಗೆ ಅತಿ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ. ಸೊ ಇದೊಂದೇ ಪ್ರಾಬ್ಲಮ್ ಬರ್ತಾ ಇರುವಂತದ್ದು. ಸೊ ಬೇಗ ಜಮಾ ಮಾಡಿದ್ರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗತ್ತೆ, ಅದೇ ಒಂದು ಕಾರಣಕ್ಕಾಗಿ ನಾವು ಕೂಡ ಕಾಯ್ತಾ ಇದೀವಿ. ಸೊ ನಮ್ಗ ಒಂದು ಮನವಿ ಕೂಡ ಸರ್ಕಾರಕ್ಕೆ, ಸೊ ನನ್ನ ಕಡೆಯಿಂದ ಮನವಿ ಸರ್ಕಾರಕ್ಕೆ, ಆದಷ್ಟು ಬೇಗ ಎಲ್ಲರ ಖಾತೆಗೆ ಜಮಾ ಮಾಡಿ, ಆದಷ್ಟು ಜನರಿಗೆ ಹೆಲ್ಪ್ ಆಗ್ಬೇಕಂತ ನಾವು ಕೂಡ ಕೇಳ್ಕೊತಾ ಇದೀವಿ. ಸೊ ಆದಷ್ಟು ಬೇಗ ಜಮಾ ಮಾಡಿ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಕಣ್ರಿ. ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಎಲ್ಲ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.